ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಆ ಒಂದು 100 ದಿನಗಳು ಕಳೆದು ಇವತ್ತು ಆ 100 ದಿನಗಳಲ್ಲಿ ಒಂದಷ್ಟು ಸರ್ಕಾರ ಏನೇನು ಮಾಡಿದೆ ಅಂತೇಳಿ ಇವತ್ತು ನಮ್ಮ ಮಂತ್ರಿಗಳು ಬಾಕಿ ಎಲ್ಲ ಆಗಾಗ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಆದರೆ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಇವತ್ತು ಪರಿತಪಿಸುವಂಥ ಒಂದು ಕೆಲಸ ಆಗಿದೆ. ಯಾವ ಕಾಂಗ್ರೆಸ್ ಸರ್ಕಾರ ಅವತ್ತು ಆಡಳಿತಕ್ಕೆ ಬರಬೇಕಿದ್ರೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ಅದು ಇದು ಅಂತ ಹೇಳಿ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ನಾವು 100 ದಿವಸ ಆ ಸರ್ಕಾರ ಹೇಗಿದೆ ಅಂತೇಳಿ ಕಾಯುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಈ ಸರ್ಕಾರ ಜನರನ್ನು ಇವತ್ತು ಬರ್ಬರತೆಯಲ್ಲಿ ಕೊಂಡೋಗ್ತಾ ಇದೆ. ಸರ್ಕಾರ ಆರಂಭ ಆಗಬೇಕಿದ್ರೆ ಬಹುಶಃ ಟೊಮೆಟೊ ಬೆಲೆ 200 ರೂಪಾಯಿಗೆ ಇತ್ತು. ತರಕಾರಿ ಬೆಲೆ ಯಾವ ಹಂತಕ್ಕೆ ಮುಟ್ಟಿತ್ತು ಅಂತೇಳಿ ಒಂದು ಉದಾಹರಣೆ. ಕರೆಂಟ್ ಬಿಲ್ ಉಚಿತ ಅಂತ ಹೇಳಿದರು, ಇಲ್ಲಿ ಕಟ್ಟುವವರಿಗೆ ಏನು ಬಿಲ್ ದರ ಖಚಿತ ಅಂತ ಹೇಳಿದರು, ಹೆಚ್ಚುವರಿ ಖಚಿತ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಹಾಲಿನ ದರವನ್ನು 3 ರೂಪಾಯಿ ಏರಿಸಿದರು. ಆ ಜನಸಾಮಾನ್ಯರಿಗೆ ದಿನನಿತ್ಯ ಏನು ಬಳಕೆ ವಸ್ತುಗಳಿದೆಯಾ ಇದರ ಬೆಲೆ ಏರಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಎಲ್ಲ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟರು. 1 ವರ್ಷ ಅಭಿವೃದ್ಧಿ ಅನುದಾನ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು 2 ಜನ ಖಡಕ್ ಸೂಚನೆಯನ್ನು ಕೊಟ್ಟರು. ಖಡಕ್ ಸೂಚನೆ ಕೊಟ್ಟಾಗ ಎಲ್ಲ ನಮ್ಮ ಶಾಸಕರು ಎದ್ದುಕೊಂಡರು, ಅಪಸ್ವರ ಎಬ್ಬಿಸಲಿಕ್ಕೆ ಶುರು ಮಾಡಿದರು. ಆಗ ಅವರನ್ನೆಲ್ಲ ಜಿಲ್ಲಾವಾರು ಕರೆದು ಸಮಾಧಾನಪಡಿಸುವಂಥ ಕೆಲಸವನ್ನು ಮಾಡಿದರು. ಆದರೂ ಇವತ್ತಿನ ತನಕ ಅನುದಾನ ಬಿಡುಗಡೆ ಆಗಲಿಲ್ಲ. ನಾನು ವಿಧಾನಸಭೆಯ ಸದಸ್ಯನಾಗಿದ್ದಾಗ ಅಲ್ಲಿ ಚರ್ಚೆ ಆಗ್ತಾಯಿತ್ತು ಯಾವಾಗಲೂ. ಕಾಂಗ್ರೆಸ್ ಸರ್ಕಾರ ಬಂದರೆ ಬರ, BJP ಸರ್ಕಾರ ಬಂದರೆ ನೆರೆ ಬರ್ತದೆ, ಮಳೆ ಜಾಸ್ತಿ ಬರ್ತದೆ ಅಂತೇಳಿ. ಅದು ಇವತ್ತು ಸಾಬೀತಾಗಿದೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೋ ಆಗ ಬರ ನಿಶ್ಚಿತ. ಇವತ್ತು ಕೂಡ ಕರ್ನಾಟಕದಲ್ಲಿ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದ್ದೆ, 130 ತಾಲೂಕುಗಳೇ ಭೀಕರ ಬರ ಇದೆ ಅಂತೇಳಿ. ನಾವು ಕೂಡ ಅದನ್ನು ಅನುಭವಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ, ಪುತ್ತೂರಿನ ಜನ ಕೂಡ ಅನುಭವಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಿದ್ರೆಗೆ ಜಾರಿದೆ. ಸರ್ಕಾರ ಇದರ ಬಗ್ಗೆ ಏನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಇವತ್ತು ದನಕರುಗಳಿಗೆ ಮೇವಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಕುಡಿಯುವ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ವಿದ್ಯುತ್ತಿನ ಬಗ್ಗೆ ಹೇಳಿಕೆಯಲ್ಲಿ ಮಾತ್ರ ಏನು ಮುಂದಿನ ದಿನಗಳಲ್ಲಿ ಲೋಡ್ ಶೆಡ್ಡಿಂಗ್ ಮಾಡ್ತೇವೆ ಅಂತೇಳಿ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಕ್ರಮವನ್ನು ತೆಗೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ. ಸರ್ಕಾರ ಇವತ್ತು ಈ ಜನಸಾಮಾನ್ಯರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದೆ ಅಂತೇಳಿ ಬಹುಶಃ ಈ ಬರ ಬಂದಾಗ ನಾವು ಇದನ್ನು ಗಮನಿಸುವಂಥ ಸಂಗತಿಯನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಕಳೆದ 100 ದಿನಗಳಿಂದ ಹೊಸ ಶಾಸಕರು ಬಂದ ಮೇಲೆ ಭಾಳಷ್ಟು ಕಾಮಗಾರಿಗಳನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಏನು ಆಗಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಟೇಪ್ ಕತ್ತರಿಸುವಂಥದ್ದು ಅವರು, ಹಿಂದೆ ಮಾಡಿದ ಕೆಲಸಕ್ಕೆ ಟೇಪ್ ಕತ್ತರಿಸುವಂಥದ್ದು ಆಗಲೇ ಹೇಳುವಂಥದ್ದು ಏನು ಕೆಲಸ ಮಾಡಲಿಲ್ಲ ಅಂತೇಳಿ. ಅದರ ಜೊತೆಯಲ್ಲಿ ಕೋಟಿ ಘೋಷಣೆಯನ್ನು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅನುದಾನ ಇಲ್ಲ ಅಂತ ಹೇಳ್ತಾರೆ. ಪುತ್ತೂರಿನ ಶಾಸಕರು ಕೋಟಿ ಅನುದಾನಗಳ ಘೋಷಣೆಯನ್ನು ಮಾಡ್ತಾರೆ. ಜನ ಇವತ್ತು ಇದರ ಬಗ್ಗೆ ಗೊಂದಲದಲ್ಲಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲದಿದ್ದಾಗ ಪುತ್ತೂರಿಗೆ ಹೇಗೆ ದುಡ್ಡು ಬರ್ತದೆ ಅಂತೇಳಿ ಜನ ಇವತ್ತು ಗೊಂದಲದಲ್ಲಿದ್ದಾರೆ. ನಾವೆಲ್ಲ ಅಭಿವೃದ್ಧಿಯ ಪರವಾಗಿ ಇರುವವರು, ಅಭಿವೃದ್ಧಿ ಆಗಬೇಕು ಅಂತ ಚಿಂತನೆಯಲ್ಲಿರುವವರು, ಹೆಚ್ಚು ಅನುದಾನವನ್ನು ತರಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಶಾಸಕರ ಆ ಒಂದು ನಿಲುವು ಕೂಡ ಸರಿಯಾಗಿದೆ. ಆದರೆ ಇಂಥ ಒಂದು ಹೇಳಿಕೆಗಳಿಂದ ಜನ ಗೊಂದಲದಲ್ಲಿ ಇರುವಂಥ ಸಂದರ್ಭದಲ್ಲಿ
ಈ ಗೊಂದಲ ನಿವಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಿನ್ನೆ ಒಂದು ಶಾಸಕರ ನೂತನ ಕಚೇರಿ ಲೋಕಾರ್ಪಣೆ ಆಗಿದೆ. ನಾವೆಲ್ಲ ಸಂತೋಷ ಪಡುವಂಥದ್ದು, ಒಳ್ಳೆಯ ಕಚೇರಿ ಆಗಿದೆ ಅಂತೇಳಿ. ಆದರೆ ಆ ಕಚೇರಿಯ ಹಿಂದೆ ಆ ಅನುದಾನ ಎಲ್ಲಿಂದ ಬಂತು ಅಂತೇಳಿ ಬಹುಶಃ ಯಾರೂ ನೋಡಲಿಲ್ಲ. ಪುತ್ತೂರಿನ ಇತಿಹಾಸದಲ್ಲಿ ನಾನು ಸದಾನಂದ ಗೌಡ ಇರ್ಬೋದು, ಶಕುಂತಲಾ ಶೆಟ್ಟಿ ಇರ್ಬೋದು, ಮಲ್ಲಿಕಾ ಪ್ರಸಾದ್ ಇರ್ಬೋದು, ಸಂಜೀವ ಮಠಂದಿರ್ ಇರ್ಬೋದು, ಯಾರು ಕೂಡ ಜನರ ತೆರಿಗೆಯಲ್ಲಿ ನಮ್ಮ ಐಷಾರಾಮದ ಕಚೇರಿಯನ್ನು ಮಾಡಲಿಲ್ಲ. ಎಲ್ಲ ಸರ್ಕಾರಿ ಕಚೇರಿಯಲ್ಲೇ ಮಾಡಿದ್ದೇವೆ ನಾವು. ಜನಸಾಮಾನ್ಯರಿಗೆ ಎಲ್ಲಿ ತಕ್ಷಣ ನಮ್ಮ ಶಾಸಕರು ಸಿಗಬೇಕು ಅಂಥ ಕಡೆ ನಾವೆಲ್ಲ ಕಚೇರಿಯನ್ನು ಮಾಡಿದ್ದೇವೆ. ಸರ್ಕಾರದ ದುಡ್ಡನ್ನು ಯಾರು ಫೋನ್ ಮಾಡಲಿಲ್ಲ, ಜನರ ತೆರಿಗೆ ದುಡ್ಡನ್ನು ಯಾರು ಫೋನ್ ಮಾಡಲಿಲ್ಲ. ತಾಲೂಕ್ ಪಂಚಾಯತಲ್ಲಿ ಇರ್ಬೋದು, ನಮ್ಮ ಮಿನಿ ವಿಧಾನಸೌಧದಲ್ಲಿ ಇರ್ಬೋದು, ನಾವು ಕಚೇರಿ ಮಾಡುವಾಗ ಯಾರು ತೆರಿಗೆ ದುಡ್ಡನ್ನು ವಿನಿಯೋಗ ಮಾಡಲಿಲ್ಲ. ಇವತ್ತಿನ ಈ ಕಚೇರಿಗೆ ಪುತ್ತೂರು ನಗರಸಭೆಯ 31 ಲಕ್ಷ ರೂಪಾಯಿ, ಅಂದಾಜು 32 ಲಕ್ಷದ ಎಸ್ಟಿಮೇಟ್, ಅದು 31 ಲಕ್ಷ ಪುತ್ತೂರಿನ ನಗರಸಭೆಯ ಮಹಾಜನತೆ ಕೊಟ್ಟಂಥ ತೆರಿಗೆಯ ದುಡ್ಡನ್ನು ಈ ಒಂದು ಕಚೇರಿಗೆ ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಪುತ್ತೂರಿನ ಅಭಿವೃದ್ಧಿಗೆ ವಿನಿಯೋಗ ಆಗಬೇಕಿತ್ತು. ಚುನಾಯಿತ ಸದಸ್ಯರಿದ್ದಾರೆ ನಗರಸಭೆಯಲ್ಲಿ, ಆ ನಗರಸಭೆಯ ಸದಸ್ಯರನ್ನು ಹಂಚಿಕೊಂಡು ಅಲ್ಲಿ ಮೂಲಭೂತ ಸೌಲಭ್ಯವನ್ನು ಕೊಡಬೇಕಿತ್ತು. ಆದರೆ ಇದು ಎಷ್ಟು ಸರಿ ಅಂತೇಳಿ ಶಾಸಕರು ಸೂಚನೆ ಕೊಟ್ಟು, ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡಿ, ಆಡಳಿತಾಧಿಕಾರಿಗಳು ಅದನ್ನು ಈ ಒಂದು ಕಚೇರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ನಮ್ಮ ನಗರಸಭೆಯ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ಲ. ನಗರಸಭೆಯ ಮುಖ್ಯಾಧಿಕಾರಿಗಳಿಗೆ ಹೇಳಿದಾಗ ನಮ್ಮ ಆಡಳಿತಾಧಿಕಾರಿ DC ಅವರು ಈ ಕ್ರಮವನ್ನು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಶಾಸಕರಿಗೆ ಕಚೇರಿ ಮಾಡಲಿ, ಆದರೆ ನಗರಸಭೆಯ ಆ ಒಂದು ತೆರಿಗೆ ಹಣವನ್ನು ಇದಕ್ಕೆ ಕೊಟ್ಟದ್ದು ಖಂಡನೀಯ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಲ್ಲಿ ಪೂಡಾ ಕಚೇರಿ ಇತ್ತು. ಆ ಪೂಡಾ ಕಚೇರಿ ಇವತ್ತು ಖಾಸಗಿ ಕಟ್ಟಡಕ್ಕೆ ವರ್ಗಾವಣೆ ಆಗಿದೆ. 16,000 ಬಾಡಿಗೆ. ಆ 16,000 ಬಾಡಿಗೆ ಇವತ್ತು ಹೆಚ್ಚುವರಿಯಾಗಿ ಆ ಒಂದು ಕಚೇರಿ ಕೊಡುವಂಥ ಕೆಲಸ ಆಗಿದೆ. ಇಲ್ಲಿ 32 ಲಕ್ಷ, 5 ವರ್ಷ ಇನ್ನು ಪೂಡಾದವರು 16,000 ಬಾಡಿಗೆ ಕೊಡಬೇಕು. ಒಂದು ಶಾಸಕರ ಕಚೇರಿಗೋಸ್ಕರ ಎಷ್ಟು ಖರ್ಚನ್ನು ಈ ಸರ್ಕಾರದ ಖಜಾನೆಯಿಂದ ಜನರ ತೆರಿಗೆಯನ್ನು ಖರ್ಚು ಮಾಡ್ತಾರೆ ಅಂತೇಳಿ ಇವತ್ತು ಜನಸಾಮಾನ್ಯರು ಯೋಚನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತೇವೆ, ಆದರೆ ಎಲ್ಲಿಂದ ಭ್ರಷ್ಟಾಚಾರ ಆರಂಭ ಆಗ್ತದೆ, ಎಲ್ಲಿ ಸರ್ಕಾರದ ದುಡ್ಡು ಪೋಲಾಗ್ತದೆ, ಇದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಲ್ಲ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ಪುತ್ತೂರು ನಗರಸಭೆಯ ನಮ್ಮ ಜನ ತೆರಿಗೆ ರೂಪದಲ್ಲಿ ಈ ನಗರಸಭೆಗೆ ಹಣ ಕಟ್ಟಿ ಅದನ್ನು ಮತ್ತೆ ಇಲ್ಲಿ ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥ ದುಡ್ಡಿದೆ, ಅದನ್ನು ನಗರಸಭೆಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಕೊಡಬೇಕು. ಆ ಅನುದಾನದ ಮುಖಾಂತರ ನಗರಸಭೆಯ ಎಲ್ಲ ಸದಸ್ಯರು ತಮ್ಮ ತಮ್ಮ 31 ವಾರ್ಡಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಗರಸಭೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ನಗರಸಭೆ ಎದುರು ಪ್ರತಿಭಟನೆ ಮಾಡುವಂಥ ಒಂದು ಅನಿವಾರ್ಯತೆ ಬರಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.